ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಇಂಗ್ಲಿಷ್ ಕಲಿಕೆಯ 6ನೇ ದಿನ. ನಾವು ಇಂಗ್ಲಿಷ್ ಕಲಿಯಲು ಎಲ್ಲೋ ಹೋಗಬೇಕಿಲ್ಲ, ನಮ್ಮ ಮನೆಯಿಂದಲೇ ಶುರು ಮಾಡಬಹುದು. ನಮ್ಮ ಸುತ್ತಮುತ್ತ ಇರುವ ವಸ್ತುಗಳನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುತ್ತಾರೆ ಮತ್ತು ಮನೆಯವರ ಜೊತೆ ಸಣ್ಣ ಸಣ್ಣ ಇಂಗ್ಲಿಷ್ ವಾಕ್ಯಗಳನ್ನು ಹೇಗೆ ಬಳಸಬೇಕು ಅಂತ ಇವತ್ತು ಕಲಿಯೋಣ. ಅಡುಗೆ ಮನೆಯಲ್ಲಿ ನಾವು ದಿನಾ ಬಳಸುವ ಪದಗಳು ಇಲ್ಲಿವೆ. ಅಡುಗೆ ತಯಾರಿದೆಯಾ? ಈಸ್ ದ ಫುಡ್ ರೆಡಿ? ನನಗೆ ಹಸಿವಾಗ್ತಿದೆ. ಐ ಆಮ್ ಹಂಗ್ರಿ. ನನಗೆ ಸ್ವಲ್ಪ ನೀರು ಕೊಡಿ. ಗಿವ್ ಮೀ ಸಮ್ ವಾಟರ್. ಅಡುಗೆ ತುಂಬಾ ರುಚಿಯಾಗಿದೆ. ದ ಫುಡ್ ಈಸ್ ವೆರಿ ಟೇಸ್ಟಿ. ಮನೆಯ ಕೆಲಸಗಳ ಬಗ್ಗೆ ಇಂಗ್ಲಿಷ್ನಲ್ಲಿ ಹೀಗೆ ಹೇಳಿ. ನಾನು ಬಟ್ಟೆ ತೊಳೆಯುತ್ತಿದ್ದೇನೆ. ಐ ಆಮ್ ವಾಷಿಂಗ್ ಕ್ಲೋತ್ಸ್. ಮನೆ ಸ್ವಚ್ಛ ಮಾಡಿ. ಕ್ಲೀನ್ ದ ಹೌಸ್. ಲೈಟ್ ಆಫ್ ಮಾಡಿ. ಟರ್ನ್ ಆಫ್ ದ ಲೈಟ್. ಕಿಟಕಿ ಮುಚ್ಚಿ. ಕ್ಲೋಸ್ ದ ವಿಂಡೋ. ಪದಗಳ ಸಂಪತ್ತು ಬೆಳೆಸಿಕೊಳ್ಳಿ. ವೊಕ್ಯಾಬ್ಯುಲರಿ. ಬ್ರೂಮ್, ಕಸಬರಗಿ. ಕರ್ಟನ್, ಪರದೆ. ಪಿಲೋ, ದಿಂಬು. ಬ್ಲ್ಯಾಂಕೆಟ್, ಹೊದಗೆ. ಮಿರರ್, ಕನ್ನಡಿ. ಇನ್ಮುಂದೆ ಕನ್ನಡಿ ಅನ್ನಬೇಡಿ, ಮಿರರ್ ಅಂತಲೇ ಕರೆಯಿರಿ. ಆಗಲೇ ಇಂಗ್ಲಿಷ್ ರೂಢಿಯಾಗೋದು. ಸ್ನೇಹಿತರೆ, ಇವತ್ತು ನಾವು ಮನೆಯಲ್ಲಿ ಬಳಸುವ ಇಂಗ್ಲಿಷ್ ಕಲಿತಿದ್ದೇವೆ. ಇವತ್ತಿನ ಹೋಮ್ವರ್ಕ್: ನಿಮ್ಮ ಮನೆಯಲ್ಲಿ ನಿಮಗೆ ಅತಿ ಇಷ್ಟವಾದ ವಸ್ತು ಯಾವುದು ಅಂತ ಇಂಗ್ಲಿಷ್ನಲ್ಲಿ ಕಾಮೆಂಟ್ ಮಾಡಿ. ಉದಾಹರಣೆಗೆ, ಐ ಲೈಕ್ ಮೈ ಟಿವಿ ಅಥವಾ ಐ ಲೈಕ್ ಮೈ ಕಿಚನ್. ತಪ್ಪಾದ್ರೂ ಪರವಾಗಿಲ್ಲ, ಧೈರ್ಯವಾಗಿ ಬರೆಯಿರಿ. ನಾಳೆ ನಾವು ಕೆಲಸದ ಸ್ಥಳದಲ್ಲಿ ಅಥವಾ ಹೊಲದಲ್ಲಿ ಇಂಗ್ಲಿಷ್ ಮಾತಾಡುವುದು ಹೇಗೆ ಅನ್ನೋದನ್ನ ಕಲಿಯೋಣ. ಈ ವಿಡಿಯೋನ ನಿಮ್ಮ ಮನೆಯವರಿಗೂ ತೋರಿಸಿ ಎಲ್ಲರೂ ಒಟ್ಟಾಗಿ ಕಲಿಯಿರಿ. ಧನ್ಯವಾದಗಳು.